ಸ್ನೇಹಿತರೆ, ಇವತ್ತು ನಾವು ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಬ್ಯಾಕಪ್ನ ಆನ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಬ್ಯಾಕಪ್ನ ಆನ್ ಮಾಡೋದ್ರಿಂದ ನಮ್ಗೇನು ಲಾಭ ಆಗುತ್ತೆ, ಯಾವ ರೀತಿ ನಾವು ಅದನ್ನ ಆ ಒಂದು ಫೀಚರ್ನ ಯೂಸ್ ಮಾಡ್ಕೋಬಹುದು, ಅದರಿಂದ ಏನೇನು ಬೆನಿಫಿಟ್ಸ್ ಅನ್ನೋದನ್ನ ಸಂಪೂರ್ಣವಾಗಿ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಗೂಗಲ್ ಫೋಟೋಸ್ ಆ್ಯಪ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ನಮಗೆ ಬ್ಯಾಕಪ್ ಫೀಚರ್ ಸಿಗುತ್ತೆ ಅಂತ. ಅಂದರೆ ಗೂಗಲ್ ಫೋಟೋಸ್ನಲ್ಲಿ ನಾವು ಏನಾದರೂ ಬ್ಯಾಕಪ್ ಮಾಡಿ ಇಟ್ಕೊಂಡ್ರೆ ನಮ್ಮ ಒಂದು ಎಲ್ಲ ಫೋಟೋಸ್ಗಳು ಆಮೇಲೆ ನಮ್ಮ ಫೈಲ್ಗಳೆಲ್ಲ ಸೇಫ್ ಇರುತ್ತೆ. ಯಾವ ರೀತಿ ಅಂದರೆ ಇನ್ ಕೇಸ್ ನಮ್ಮ ಫೋನ್ ಏನಾದರೂ ಕಳೆದೋದ್ರೆ ನಾವು ಬೇರೆ ಫೋನಲ್ಲಿ ಅದೇ ಜಿಮೇಲ್ ಐ ಡಿನ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡಿದರೆ ನಮ್ಮ ಎಲ್ಲ ಫೈಲ್ಗಳು ಮತ್ತೆ ಮರಳಿ ಸಿಗುತ್ತೆ. ಈ ರೀತಿ ನಾವು ನಮ್ಮ ಫೋಟೋಸ್ಗಳನ್ನ ಹಾಗೂ ನಮ್ಮ ಫೈಲ್ಗಳನ್ನ ಸೇಫ್ ಮಾಡಿ ಇಟ್ಕೋಬಹುದು. ನಾವು ನಮ್ಮ ಫೋನ್ನ ಇಂಟರ್ನಲ್ ಮೆಮ್ರಿನಲ್ಲಿ ಇರ್ಬೋದು ಅಥವಾ ಮೆಮ್ರಿ ಕಾರ್ಡ್ನಲ್ಲಿ ನಾವು ಏನಾದರೂ ಸ್ಟೋರ್ ಮಾಡಿದರೆ ಅವು ಕಳೆಯುವಂಥ ಸಾಧ್ಯತೆ ಇರುತ್ತೆ ಅಥವಾ ಎಲ್ಲಾದರೂ ಒಂದು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂಥ ಸಮಯದಲ್ಲಿ ನಾವು ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ಬ್ಯಾಕಪ್ ಮಾಡಿದರೆ ಅವು ಯಾವುದೇ ರೀತಿಯಲ್ಲಿ ಡ್ಯಾಮೇಜ್ ಆಗೋದಿಲ್ಲ. ಯಾಕೆಂದರೆ ನಾವು ಅದೇ ಇಮೇಲ್ ಐ ಡಿನ ಬೇರೆ ಫೋನಲ್ಲಿ ಲಾಗಿನ್ ಮಾಡಿ ನಾವು ಅದನ್ನು ತಗೋಬಹುದು. ಈ ರೀತಿ ನಾವು ಅದನ್ನು ಬ್ಯಾಕಪ್ನ ಆನ್ ಮಾಡೋದು ಹೇಗೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಇಲ್ಲಿ ಮೊದಲು ಗೂಗಲ್ ಫೋಟೋಸ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಬ್ಯಾಕಪ್ ಮಾಡುವಂಥ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಹೇಳ್ತೀನಿ. ನೋಡಿ, ಗೂಗಲ್ ಫೋಟೋಸ್ ಆ್ಯಪ್ನ ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ಮೇಲ್ಗಡೆ ಒಂದು ಪ್ರೊಫೈಲ್ ಐಕನ್ ಇರುತ್ತೆ, ಅಂದರೆ ಪ್ರೊಫೈಲ್ ಫೋಟೋ ಥರ ಇರುತ್ತೆ ರೌಂಡ್ ಸರ್ಕಲ್. ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡ್ಕೋಬೇಕು. ಈ ಕಡೆ ಇದೆ ನೋಡಿ, ಆ ಒಂದು ರೌಂಡ್ ಸರ್ಕಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಇಲ್ಲಿ ಬ್ಯಾಕಪ್ ಈಸ್ ಆಫ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಬ್ಯಾಕಪ್ ಅನ್ನೋದು ಆಫ್ ಆಗಿದೆ. ಈ ಒಂದು ಟರ್ನ್ ಆನ್ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ಇಲ್ಲಿ ಟರ್ನ್ ಆನ್ ಅಂತ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಬ್ಯಾಕಪ್ ಅನ್ನೋದು ಕೀಪ್ ಯುವರ್ ಮೆಮರಿ ಸೇಫ್ ಅಂತ ಬರ್ತಾ ಇದೆ ನೋಡಿ. ಟರ್ನ್ ಆನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಬ್ಯಾಕಪ್ ಆನ್ ಆಗಿದೆ. ನಂತರದಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ, ಇಲ್ಲಿ ಬ್ಯಾಕಪ್ ಅನ್ನೋದು ಆನ್ ಆಗಿದೆ, ಅಂದರೆ ವೇಟಿಂಗ್ ಫಾರ್ ವೈಫೈ ಅಂತ ಬರ್ತಾ ಇದೆ. ಅನಂತರದಲ್ಲಿ ಇಲ್ಲಿ 5200 ಐಟಮ್ಸ್ ಲೆಫ್ಟ್, ಅಂದರೆ 5200 ಫೋಟೋಸ್ಗಳು ಬ್ಯಾಕಪ್ ಆಗೋದಕ್ಕೆ ಕಾಯ್ತಾ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ನಂತರದಲ್ಲಿ ನಮ್ಮ ಒಂದು ನೆಟ್ವರ್ಕ್ ಮೂಲಕನೂ ಕೂಡ ಇದು ನೇರವಾಗಿ ಬ್ಯಾಕಪ್ ಆಗುತ್ತೆ ಸ್ನೇಹಿತರೆ, ಅದರ ಸೆಟ್ಟಿಂಗ್ಸ್ ಕೂಡ ಇರುತ್ತೆ. ಈ ರೀತಿ ನೀವು ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ಒಂದು ಬ್ಯಾಕಪ್ನ ಆನ್ ಮಾಡಿ ಇಟ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.